ನಮಸ್ಕಾರ. ನಿಮ್ಮೆಲ್ರಿಗೂ ಮನೆ ಮಾತು ಚಾನಲ್ಗೆ ಸ್ವಾಗತ. ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ಶಿವರಾತ್ರಿ ಹಿಂದಿನ ದಿನ ಅಂದ್ರೆ ಗುರುವಾರ. ನಮ್ಮ ಮನ್ಯಾಗಂತೂ ಪ್ರತಿ ಶುಕ್ರವಾರ ಸೋಮ್ಯಾಗ ಪಾಸ್ತಾ ಬೇಕೇ ಬೇಕು. ಅದನ್ನ ಸ್ಕೂಲಿಗೆ ಒಯ್ದು ಫ್ರೆಂಡ್ಸ್ ಜೊತೆ ಹಂಚ್ಕೊಂಡು ತಿಂದಾಗೆ ಆಕೆಗೆ ಸಮಾಧಾನ. ಈ ಸತಿ ಶುಕ್ರವಾರ ಶಿವರಾತ್ರಿ ಸಲುವಾಗಿ ರಜೆ ಇದ್ದಿದ್ರಿಂದ ಅಮ್ಮ ಈ ಸತಿ ಗುರುವಾರನೇ ಪಾಸ್ತಾ ಮಾಡಾಕು, ನಮ್ಮ ಫ್ರೆಂಡ್ಸಿಗೆಲ್ಲ ನಿಂದು ವೈಟ್ ಪಾಸ್ತಾ ಭಾಳ ಇಷ್ಟ, ಅದೇ ಮಾಡಾಕು ಅಂತ ಹೇಳಿದ್ಲು. ಅದಕ್ಕೆ ಇವತ್ತು ಅದೇ ಮಾಡಾಕ್ತೀನಿ. ಉಗುರು ಬೆಚ್ಚಗಿನ ನೀರಾಗ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ನೆನೆಸಿಟ್ಟು ಇಲ್ಲಿ ಪಾಸ್ತಾಕ ನೀರು ಕುದಿಯಕ್ಕೆ ಹಾಕ್ತೀನಿ. ಚಿಯಾ ಸೀಡ್ಸು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಮುಂಚೆನೇ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಾಗ ಸ್ವಲ್ಪ ಚಿಯಾ ಸೀಡ್ಸು, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ. ಇಲ್ಲ 300 ಗ್ರಾಮ್ ಪಾಸ್ತಾನ ಕುದಿಯಕ್ಕೆ ಹಾಕಾಕತ್ತೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಾಕ್ತೀನಿ. ಈ ಪಾಸ್ತಾ ಕುದಿಯತ್ರೊಳಗೆ ಸೋಮ್ಯಾಗ ಎಬ್ಸಿ ಆಕಿ ಸ್ನಾನ ಕಳಿಸಿ ಬರ್ತೀನಿ. ಮೊದಲೆಲ್ಲ ಆಕಿ ಸಣ್ಣಕ್ಕಿದ್ದಾಗ ನಾರೇ ಶಂಕರ ಎಬ್ಸಿ ಆಕಿ ಸ್ನಾನ ಅದು ಮಾಡಿಸಿ ರೆಡಿ ಮಾಡ್ಬೇಕಾಗ್ತಿತ್ತು. ಈಗ ಆಕಿ ದೊಡ್ಡಕ್ಕೆ ಆಗ್ಯಾಳು, ತಾನೇ ಎಲ್ಲ ಮಾಡ್ಕೋತಾಳ. ಸೌಮ್ಯ ಮುಂಜಾನೆ ಎದ್ದ ತಕ್ಷಣ ಉಗುರು ಬೆಚ್ಚಗೆ ನೀರು ಕುಡಿತಾಳ. ಅದ್ರ ಸಲುವಾಗಿ ಆಕೆ ನೀರು ಹಾಕ್ತೀನಿ. ಆರಿಂದ 7 ಸಳಿ ಬೆಳ್ಳುಳ್ಳಿನ ಎಷ್ಟು ಸಣ್ಣದಾಗ್ತೈತಿ ಅಷ್ಟು ಸಣ್ಣದಾಗಿ ಹೆಚ್ಕೊಂಡ ಒಗ್ಗರಣೆಗೆ ಎಣ್ಣೆ ಹಾಕೋಬಹುದು, ಇಲ್ಲ ಬೆಣ್ಣೆರ್ ಹಾಕೋಬಹುದು. ಎಣ್ಣೆ ಒಳಗ ಬೆಳ್ಳುಳ್ಳಿ ಹಾಕಿ ಕೆಂಪಾಗೋವರೆಗೆ ಹುರ್ಕೊಂಡ 2 ರಿಂದ 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೋಬೇಕು. ನಂತರ 1 ಗ್ಲಾಸ್ ಹಾಲು ಹಾಕಿ ವಿಸ್ಕರಿಂದ ಕೈ ಬಿಡಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂತಂದ್ರೆ ಮತ್ತೆ ಗಂಟಾಗ್ತಾವ. ಇಲ್ಲಿ ಹಾಲು ಬದಲಿ ನೀರನ್ನು ಹಾಕ್ಬೋದು. ನಂತರ ಕಾಳು ಮೆಣಸಿನ ಪುಡಿ, ಪಿಜ್ಜಾ ಹರ್ಬ್ಸ್, ಚಿಲ್ಲಿ ಫ್ಲೇಕ್ಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಗ್ರೇವಿ ಎಷ್ಟು ಬೇಕು ಅಷ್ಟು ಬಸ್ಸಂತ ನೀರು ಹಾಕೊಂಡು ಅದು ಕುದ್ಮೇಲೆ ಪಾಸ್ತಾ ಹಾಕಿ ಮಿಕ್ಸ್ ಮಾಡಬೇಕು. ಇದು ಆರಿದ ಮೇಲೆ ಗಟ್ಟಿ ಹಾಕೋದು ಬರ್ತೈತಿ, ಹೀಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಅಳ್ಳಕ್ಕೆ ಇಟ್ಕೋಬೇಕು. ಈಗ ಮಾವಿನ ಹಣ್ಣಿನ ಸೀಸನ್ ಚಾಲು ಆಗೈತಿ. ಮಾರ್ಕೆಟ್ನಾಗ ಸಣ್ಣಂಗೆ ಮಾವಿನ ಹಣ್ಣು ಬರಾಕ್ತಾವ. ನಮ್ಮ ಮನ್ಯಾಗಂತೂ 2 ಮಕ್ಕಳಿಗೆ ಮಾವಿನ ಹಣ್ಣು ಅಂದ್ರೆ ಭಾಳ ಇಷ್ಟ. ಮಾವಿನ ಹಣ್ಣು ಯಾವಾಗ ಬರ್ತಾವ ಅಂತ ವೇಟ್ ಮಾಡಾಕ್ತಾರೋ. ಆದ್ರೆ ಇನ್ನೂ ಅಷ್ಟು ರುಚಿ ಇರೋದಿಲ್ಲ ಅಂತ ತರ್ತಾ ಇಲ್ಲ. ಮೊನ್ನೆ ಅಂಗಡ್ಯಾಗ ಹಸಿ ಗೋವಾ ಮಾವಿನಕಾಯಿ ಕಾಣಿಸಿದ್ದು, ಖಾರ ಉಪ್ಪ ಹಚ್ಚಿ ತಿನ್ನಕ್ಕೆ ಬರ್ತಿದೆ ಅಂತ ತಂದೀನಿ. ಹಾಗೆ ಸೋಮನ್ ಬಾಕ್ಸಿಗೆ ಹಾಕಾಕ್ತೀನಿ ಇವತ್ತು.
ಸೌಮ್ಯನ ಸ್ಕೂಲಿಗೆ ಕಳಿಸಿ ಉಳಿದಿದ್ದ ಮಾವಿನಕಾಯಿನ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಅರಿಶಿನ ಮತ್ತು ಜೀರಿಗೆ ಪುಡಿ ಸೇರಿಸಿ ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡಾಕ್ತೀನಿ. ಇವಂತೂ ನಮ್ಮ ಮನ್ಯಾಗ ಒಂದೇ ದಿನದ ಖಾಲಿ ಮಾಡಿಬಿಡ್ತಾರೋ. ಇವನ್ನ ಹೊರಗೆ ಇಟ್ಟರೆ 2 ದಿನದ ಖಾಲಿ ಮಾಡಬೇಕು, ಇಲ್ಲ ಫ್ರಿಜ್ನಾಗ ಇಟ್ಟರೆ 1 ವಾರದ ತನಕ ತಿನ್ಬೋದು. ಶಂಕರ್ಗೆ ಪಾಸ್ತಾ ಅಷ್ಟಿಷ್ಟ ಆಗೋದಿಲ್ಲ, ಸೊ ಅವ್ರ ಸಲುವಾಗಿ ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡೀನಿ. ನಮ್ಮ ತಂಗಿ ಡೆಲಿವರಿಗೆ ಊರಿಗೆ ಹೋಗಿದ್ದರಿಂದ ನಮ್ಮ ಭಾವ ಅವರಿಗೂ ಇಲ್ಲೇ ನಾಷ್ಟಕ್ಕೆ ಊಟಕ್ಕೆ ಕರೆದಿರ್ತೀವಿ. ಸೊ ಶಂಕರ್ ಮತ್ತು ನಮ್ಮ ಭಾವ ಇಬ್ಬರು ಕೂಡ ನಾಷ್ಟ ಮಾಡಿದರು. ಅದಾದಮೇಲೆ ನಾನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ನಾಷ್ಟ ಮಾಡಿ ಸ್ನಾನಕ್ಕೆ ಹೋಗ್ತೀನಿ. ಯಾಕಂತಂದ್ರೆ ಎಲ್ಲ ಕೆಲಸ ಮುಗಿಯೋಷ್ಟಕ್ಕೆ 10-10:30 ಆಗಿಬಿಟ್ಟಿರ್ತೈತಿ. ಮತ್ತು ಸ್ನಾನ ಪೂಜೆ ಅನ್ನೋಷ್ಟಕ್ಕೆ ಭಾಳ ಲೇಟ್ ಆಗಿಬಿಡ್ತೈತಿ. ಅಲ್ಲಿ ತನಕ ಹಸಿವು ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ನಾನು ನಾಷ್ಟ ಮಾಡಿಬಿಡ್ತೀನಿ. ಭಾಳ ದಿನ ಆದಮೇಲೆ ನನ್ನ ಫ್ರೆಂಡ್ ಬಗ್ಗೆ ಫೋನ್ ಮಾಡಿದ್ಲು. ಆಕಿನ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನೋಡೋಷ್ಟೇ 1:30 ಆಗಿಬಿಟ್ಟಿತ್ತು. ಇನ್ನೇನು ಶಂಕರ ಊಟಕ್ಕೆ ಬರೋ ಟೈಮ್ ಆಯಿತು. ಒಂದಷ್ಟು ಸಾಂಬಾರು ಮಾಡೋಣ ಅಂಥೇಳಿ ಅಡುಗೆ ಮನೆಯಾಗ ಹೋಗಿ ನೋಡ್ರೆ ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಪಟ ಅಂಥೇಳಿ ಒಂದು ಇನ್ಸ್ಟಂಟಾಗಿ ಸಾಂಬಾರು ಪುಡಿ ಮಾಡ್ಕೊಳಾಕ್ತೀನಿ. ಇಲ್ಲಿ 4 ಟೇಬಲ್ ಸ್ಪೂನ್ ಧನಿಯಾ, 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, 10-12 ಲವಂಗ, 2 ಇಂಚು ಚಕ್ಕೆ, 10-12 ಕಾಳುಮೆಣಸು, ಅರ್ಧ ಟೀ ಸ್ಪೂನ್ ಮೆಂತ್ಯಕಾಳು, 1 ಟೇಬಲ್ ಸ್ಪೂನ್ ಅಕ್ಕಿ. ಇವೆಲ್ಲ ಚೆನ್ನಾಗಿ ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ನಂತರ 2 ಕಡ್ಡಿ ಕರಿಬೇವು ಮತ್ತು 10-12 ಬ್ಯಾಡಗಿ ಮೆಣಸಿನಕಾಯಿ. ಅದ್ರ ಜೊತೆಗೆ ಒಂದು 2-3 ಗುಂಟೂರು ಮೆಣಸಿನಕಾಯಿ ಇದ್ರೂ ಹಾಕೋಬಹುದು. ನನ್ನ ಕಡೆ ಇಲ್ಲ ಅಂತೇಳಿ ಹಾಕಿಲ್ಲ. ಇವನು ಒಂದ್ ಸ್ವಲ್ಪ ಹುರ್ಕೊಂಡ ಎಲ್ಲಾನು ಆರಿದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ನಮ್ಮ ಮನೆಗೇನು ಇದು ಸಾಂಬಾರು ಪುಡಿ ಡೈಲಿ ಬೇಕಾಗೋದಿಲ್ಲ. ವಾರಕ್ಕೆ 1 ಸತಿ ಅಥವಾ 2 ಸತಿ ಅಷ್ಟೇ ಬಳಸ್ತೀನಿ. ಇಲ್ಲ 1 ತಿಂಗಳಿಗಾಗೋಷ್ಟು ಮಾಡ್ಕೊಳಾಕ್ತೀನಿ. ನಾನು ದಿನ ರಾತ್ರಿನೇ ಬಿಸಿ ರೊಟ್ಟಿ ಮಾಡಿರ್ತೀನಿ. ಯಾಕಂತಂದ್ರೆ ರಾತ್ರಿನೇ ಎಲ್ಲರೂ ಇರ್ತಾರೋ. ಹಂಗೆ ಮಾಡುವಾಗ ಮರುದಿನ ಮಧ್ಯಾಹ್ನ ಊಟಕ್ಕೆ ಅಂತೇಳಿ 1-3-4 ರೊಟ್ಟಿ ಎಕ್ಸ್ಟ್ರಾ ಮಾಡಿ ಇಟ್ಕೋತೀನಿ. ಬಿಸಿ ಸಾರು ಅಥವಾ ನಮ್ಮೂರ್ ಸೈಡ್ ಕಡ್ಲಿ ಹಿಟ್ಟಿನ ಜುಣ್ಕ ಅಂತ ಮಾಡ್ತೀವಿ. ಅದ್ರ ಜೊತೆ ಈ ತಂಗಳ ರೊಟ್ಟಿ ಭಾಳ ರುಚಿ ಹತ್ತಾವು. ನಾನು ಯೂಶ್ವಲಿ 1-2 ತೆಂಗಿನಕಾಯಿನ ಒಡೆದು ಸಣ್ಣ ಹೋಳು ಕಟ್ ಮಾಡಿ ಬಾಕ್ಸ್ನ ಹಾಕಿ ಫ್ರೀಸರ್ನಾಗ ಇಟ್ಬಿಡ್ತೀನಿ. ಇದರಿಂದ ನನಗೆ ಯಾವ ಬೇಕೋ ಅವಾಗ ತೆಂಗಿನಕಾಯಿ ರೆಡಿ ಇರ್ತೈತಿ. ಹೊಡ್ಕೋತ ಕೊಡ್ಬೇಕಾಗಿಲ್ಲ. ಚಟ್ನಿಗೆ ಸಾಂಬಾರ್ಗೆ ಬೇಕಾದ ಟೈಮ್ನಾಗ ಫ್ರೀಸರ್ನಾಗಿಂದ ತೆಗೆದು 1-2 ನಿಮಿಷ ಬಿಸಿನೀರಾಗ ಇಟ್ರೆ ಹಸಿ ತೆಂಗಿನಕಾಯಿ ರೆಡಿ ಆಗಿಬಿಡ್ತೈತಿ.
ಮಧ್ಯಾಹ್ನ ಊಟ ಆದಮೇಲೆ ಒಂದಷ್ಟು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಅಂದ್ರೆ ನನ್ನ ಪ್ರಕಾರ ಟಿ ವಿ ನೋಡೋದು. ಅಟ್ಲೀಸ್ಟ್ 1 ಅವರ್ ಟಿ ವಿ ನೋಡಲ್ಲ ಅಂದರೆ ನನಗೆ ಸಮಾಧಾನನೇ ಆಗೋದಿಲ್ಲ. ನೀವು ರೆಸ್ಟ್ ಟೈಮ್ನಾಗ ಏನು ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ನಾಗ ತಿಳಿಸ್ರಿ. ಅರ್ಧ ಗಂಟೆ ಟಿ ವಿ ನೋಡಿ ಇದೊಂದು ಸಿಂಪಲ್ ಪೇಂಟಿಂಗ್ ಮಾಡಾಕ್ತೀನಿ. ಟಿ ವಿ ಬಾಜುಕ ಗಾಡಿ ಒಂದು ಸ್ವಲ್ಪ ಖಾಲಿ ಖಾಲಿ ಅನ್ಸಾಕತ್ತಿತ್ತು. ಅಲ್ಲಿ ಒಂದು ಯಾವ್ದಾರ ಸಿಂಪಲ್ ಪೇಂಟಿಂಗ್ ಮಾಡಿ ಹಾಕೋನು ಅಂತೇಳಿ ಮಾಡಾಕ್ತೀನಿ. ಪೇಂಟಿಂಗ್ ಮುಗಿಯೋಷ್ಟಿಗೆ ಸೌಮ್ಯ ಸ್ಕೂಲಿಂದ ಬಂದು ಊಟ ಮಾಡಿ ಒಂದು ಸ್ವಲ್ಪ ಟಿ ವಿ ನೋಡಿ ಅಕ್ಕಿ ಮತ್ತು ನನ್ನ ತಂಗಿ ಮಕ್ಕಳು ಎಲ್ಲರೂ ಸೇರಿ ಆಟ ಆಡಾಕ್ತಾರೋ. ನೋಡ್ರಿ, ಹೋಗ್ಬೇಕಾದ್ರೆ ಅಕ್ಕಿಗೆ ಜುಟ್ಲ ಹಾಕಿ ಕಳಿಸಿದ್ದೆ. ಬರಬೇಕಾದ್ರೆ ಹೆಂಗೆ ಬಿಚ್ಕೊಂಡು ಬಂದಾಳು. ಜುಟ್ಲ ಹಾಕಿ ಕಳಿಸ್ರಿ, ಜಡೆ ಹಾಕಿ ಕಳಿಸ್ರಿ, ಏನೇ ಹಾಕಿದ್ರೂ ಬರಬೇಕಾದ್ರೆ ಎಲ್ಲ ಬಿಚ್ಕೊಂಡು ಬಂದುಬಿಟ್ಟಿರ್ತಾಳು. ಸಂಕಲ್ಪಂದ ಸ್ಕೂಲು, ಕೋಚಿಂಗ್ ಕ್ಲಾಸಸ್ಸು ಎಲ್ಲ ಮುಗ್ದವು. ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿ ಪ್ರಿಪೇರ್ ಮಾಡಾಕ್ತಾನೆ. ಅದ್ರ ನಡು ಒಂದಷ್ಟು ಬ್ರೇಕ್ ತೊಗೊಂಡಾಗ ಆಗ್ತೈತಿ ಅಂತೇಳಿ ಸಂಜೆ ಈಗ ಡೈಲಿ ಚಹಾ ಮಾಡೋದು ಕೆಲಸ ಅವಂದೆ. ಆದ್ರೆ ಇವತ್ತು ಹೊರ ಹೋಗಿದ್ದ ಮತ್ತು ನನಗೂ ಬಟ್ಟೆ ಭಾಳ ಕೂಡಿದ್ದು ಮಡ್ಚಾಕ. ನಾನು ಬಟ್ಟೆ ಮಡ್ಚಾಕ್ತಿದ್ದೆ. ಹೀಗಾಗಿ ಶಂಕರ್ ಅವರೇ ಚಹಾ ಮಾಡಾಕ್ತಾರೋ. ಸೌಮ್ಯ ಮತ್ತು ನನ್ನ ತಂಗಿ ಮಕ್ಕಳು ಎಲ್ಲ ಏನಾರು ಹೋಮ್ವರ್ಕ್ ಇತ್ತಂದ್ರೆ ತಾವೇ ಮಾಡ್ಕೋತಾರೋ, ಇಲ್ಲ ನನಗೆ ಹೆಲ್ಪ್ ಬೇಕಂದ್ರೆ ನಾನು ಮಾಡಿರ್ತೀನಿ. ಮತ್ತು ಈಗ ಸ್ಕೂಲೆಲ್ಲ ಮುಗ್ಯಾಕೆ ಬಂದಿದ್ದರಿಂದ ಏನು ಹೋಮ್ವರ್ಕ್ ಕೊಡ್ತಾ ಇಲ್ಲ ಅಷ್ಟೇನು. ಹೀಗಾಗಿ ಆಟ ಆಡ್ಕೋತಾರೋ. ಆಮೇಲೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಇದ್ದಿದ್ದರಿಂದ ಎಲ್ಲರೂ ಡ್ಯಾನ್ಸ್ ಕ್ಲಾಸಿಗೆ ಹೋಗಾಕ್ತಾರೆ. ಅವ್ರದ್ದಾದ್ಮೇಲೆ ನಡೆದಿರ್ತೈತಿ ಡ್ಯಾನ್ಸ್ ಕ್ಲಾಸು. ಸಾರಂತೂ ಮಧ್ಯಾಹ್ನ ಮಾಡಿರ್ತೀನಿ. ಪಲ್ಯಗಳು ಡ್ಯಾನ್ಸ್ ಕ್ಲಾಸ್ ಹೋಗೋಕ್ಕಿಂತ ಮುಂಚೆನೇ ಮಾಡ್ಕೋತೀನಿ. ಆಮೇಲೆ ಡ್ಯಾನ್ಸ್ ಕ್ಲಾಸಿಂದ ಬಂದು ರೊಟ್ಟಿ ಮತ್ತು ಅನ್ನ ಮಾಡ್ತೀನಿ. ನಮ್ಮ ಅತ್ತೆಯವರು ಊರಿಂದ ಹಸಿ ಟೊಮೆಟೊ ಕಳಿಸಿದ್ರು. ಸೊ ಇವತ್ತು ಹಸಿ ಟೊಮೆಟೊ ಚಟ್ನಿ ಮತ್ತು ಬಟಾಣಿ ಕಾಳು ಪಲ್ಯ ಮಾಡಾಕ್ತೀನಿ. ಟೀ ಬಾಜು ಕಾರ್ನರ್ನಾಗ ಒಂದು ಸ್ವಲ್ಪ ಏನಾದ್ರು ಚೇಂಜ್ ಮಾಡೋಣ ಅಂಥೇಳಿ 2 ಪ್ಲ್ಯಾಂಟ್ ಸ್ಟ್ಯಾಂಡ್ ತರಿಸೀನಿ. ಸಣ್ಣದು ಸ್ಟೂಲ್ ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದನ್ನು ರಿಟರ್ನ್ ಮಾಡಿ ಮೊದಲಿಂದೇನು ಸ್ಟೂಲ್ ಇತ್ತು ನೋಡ್ರಿ, ಅದನ್ನೇ ಸ್ವಲ್ಪ ಪೇಂಟ್ ಮಾಡಿ ಅದನ್ನೇ ಇಟ್ಕೊಳಕ್ತೀನಿ. ಅದೆಲ್ಲ ಮುಗಿಸೋಷ್ಟಿಗೆ ನಾನು ಡ್ಯಾನ್ಸ್ ಕ್ಲಾಸ್ ಟೈಮ್ ಆಗಿಬಿಡ್ತು. ಬಟ್ ನಂತರ ರೆಡಿಯಾಗಿ ಹೋದೆ. ಡ್ಯಾನ್ಸ್ ಕ್ಲಾಸ್ನಾಗ ನಮ್ಮ ಸರು 30 ಮಿನಿಟ್ಸ್ ಫುಲ್ ಎಕ್ಸಸೈಸ್, ಆಮೇಲೆ 30 ಮಿನಿಟ್ಸ್ ಫುಲ್ ಡ್ಯಾನ್ಸ್ ಮಾಡಿಸ್ತಾರೋ. ಹೀಗಾಗಿ ಫುಲ್ ಬೆವತ್ತು ಬಿಟ್ಟಿರ್ತೀವಿ. ಬಂದು ಸ್ನಾನ ಮಾಡಿ ಎಳ್ನೀರು ಕುಡಿಯಾಕ್ತೀನಿ. ಶಂಕರ್ ಅವರು ನಾ ಬರೋದು ಲೇಟ್ ಆಗ್ತೈತಿ, ನೀವು ಊಟ ಮಾಡ್ರಿ ಅಂತ ಹೇಳಿದರು.
ಹಾಗಾಗಿ ನಾನು ಮಕ್ಕಳು ಅಷ್ಟೇ ಊಟ ಮಾಡಾಕ್ತೀವಿ. ಕೆಲವೊಂದು ಸತಿ ಅವರು ಜಲ್ದಿ ಬರ್ತಾರೋ, ಕೆಲವೊಂದು ಸತಿ ಲೇಟ್ ಮಾಡ್ತಾರೋ. ಆದ್ರೆ ನಾವು ಮತ್ತು ಮುಂಚೆನೇ ಜಲ್ದಿ ಹೇಳೋದಿರ್ತೈತಿ ಅಂಥೇಳಿ 9 ಅಷ್ಟಿಗೆ ಊಟ ಮಾಡಿ 10:10 ಹಂಗೆ ಮಲ್ಕೊಂಡ್ಬಿಡ್ತೀವಿ. ಇನ್ನೂ ಸ್ವಲ್ಪ ಬೇಗನೆ ಊಟ ಮಾಡಿದರೆ ಒಳ್ಳೆಯದು. ಕರೆ ಈ ಡ್ಯಾನ್ಸ್ ಕ್ಲಾಸ್ ಎಲ್ಲ ಇದ್ದದ್ರಿಂದ ಅಷ್ಟು ಬೇಗ ಮಾಡೋಕ್ಕಾಗೋದಿಲ್ಲ. ತಿಂಗಳಿಗೆ ಒಂದ್ಸಲ ಅಥವಾ 2 ತಿಂಗಳಿಗೆ ಒಂದ್ಸಲ ಈ ಕ್ಲೀನಿಂಗ್ ಸ್ಪಾಂಜ್ ಮತ್ತು ಬಾಂಡೆ ತೊಳೋ ಸ್ಕ್ರಬ್ಬರನ್ನು ಕುದಿ ನೀರಾಗ ಒಂದು 10 ನಿಮಿಷ ಕುದಿಸಿ ತೊಳೆದಿಟ್ಬಿಡ್ತೀನಿ. ಅವು ಕುದಿಯೋಷ್ಟಿಗೆ ನಾಳೆ ಸಲುವಾಗಿ ನಟ್ಸ್ಗಳನ್ನು, ಡ್ರೈ ಫ್ರೂಟ್ಸ್ಗಳನ್ನು ನೆನೆಕಿಡಾಕ್ತೀನಿ. ಎಳ್ನೀರು, ಆರೆಂಜ್ ಜ್ಯೂಸು ಅದು ಇದು ಚೆಲ್ಲಿ ಎಲ್ಲ ಕೆಳಗಡೆ ಜಿಬಿ ಆಗಿರ್ತೈತಿ. ಹಾಗೆ ಬಿಟ್ರೆ ಮುಂಜಾನೆ ಅಷ್ಟೇ ಫುಲ್ ಇರುವೆ ಆಗಿಬಿಟ್ಟಿರ್ತಾವೆ. ಅದಕ್ಕೆ ಒಂದಷ್ಟು ಒರೆಸ್ಕೊಂಡು ಬಿಟ್ರೆ ಇವತ್ತಿನ ಕೆಲಸ ಮುಗಿದ್ಬಿಡ್ತೈತಿ. ಈ ವಿಡಿಯೋ ಭಾಳನೇ ಲಾಂಗ್ ಆಗಿಬಿಡ್ತು. ನಿಮ್ಗೆ ಏನಾರೇ ಬೋರ್ ಆದ್ರೆ ಕ್ಷಮಿಸ್ರಿ. ಮತ್ತು ನಿಮ್ಗೆ ಏನಾರು ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.